ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ ಹರನ ಶಿರದಿಂದ ಹರಿದೇ ಅಮ್ಮ 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 ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯಘೋಷವಾಹಿನಿಯ ಚೇತನ್ ಕುಮಾರ್. ಇವತ್ತು ನಮ್ಮ ಶಿರಾ ತಾಲೂಕಿನ ಕಲ್ಕೋಟೆ ಗ್ರಾಮದ ಕಲ್ಕೋಟೆ ಬಸವರಾಜ್ ಅಂತಕ್ಕಂಥವ್ರು ರಂಗಭೂಮಿಯಲ್ಲಿ ಅತ್ಯುನ್ನತ ಹೆಸರನ್ನ ಮಾಡಿ ಅನೇಕ ಪಾತ್ರಗಳನ್ನ ಶ್ರೀಕೃಷ್ಣ ಪಾತ್ರಧಾರಿಯಾಗಿ, ರಾಮಾಯಣದಲ್ಲಿ ರಾಮನ ಪಾತ್ರಧಾರಿಯಾಗಿ, ಭರತನ ಪಾತ್ರ, ಅಭಿಮನ್ಯು, ಈ ರೀತಿ ಅನೇಕ ಪಾತ್ರಗಳನ್ನ ಮಾಡಿ ಎಲ್ಲ ಜನಗಳ ಹೃದಯದಲ್ಲಿ ಆಸು ಉಕ್ಕ ಇರ್ತಕ್ಕಂಥ ಕಲ್ಕೋಟೆ ಬಸವರಾಜ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಯಾಕೆ ಇವತ್ತು ಸಂದರ್ಶನ ಮಾಡ್ತಾ ಇದ್ದೇನೆ ಅಂದ್ರೆ, ಮೊನ್ನೆ ನಡೆದಿರ್ತಕ್ಕಂಥ ಸುವರ್ಣ ಕರ್ನಾಟಕ ಕಲಾರತ್ನ ಪ್ರಶಸ್ತಿಗೆ ಭಾಜನರಾಗಿ ಒಂದು ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಕಲ್ಕೋಟೆ ಬಸವರಾಜ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಹಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಚೇತನ್ ಅವರು. ಮೊನ್ನೆ ಕರ್ನಾಟಕ ಕಲಾರತ್ನ ಪ್ರಶಸ್ತಿ ಸಿಕ್ಕಿದ ಎಷ್ಟು ಖುಷಿ ಆಯ್ತು ಅಂತ? ಅದು ನಾವು ಹೇಳ್ಕಮಕ್ಕೆ ಆಗದ ಇರೋಂತ ವಿಷಯ. ಏಕೆಂದ್ರೆ ನಾವು ಇಲ್ಲಿ ರೈತಾಪಿಗಳಾಗಿ ಕೆಲಸ ಮಾಡ್ಕೊಂಡಿದ್ದರು. ಇವತ್ತು ನಾವು ಒಂದು ಕಲಾ ರಂಗಕ್ಕೆ ಒಂದು ಕಾಲಿಟ್ಟು ಇವತ್ತು ನಮಗೆ ಒಂದು ಸುವರ್ಣ ಕರ್ನಾಟಕ ಕಲಾರತ್ನ ಎಂಬ ಪ್ರಶಸ್ತಿ ದೊರಕಿದೆ ಅಂದ್ರೆ ಅದಕ್ಕಿಂತ ಸೌಭಾಗ್ಯ ಇನ್ನೇನಿದೆ. ಒಂದು ಪಲ್ಲವಿ ಆಡುವುದರ ಮುಖೇನ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಯಾವ್ದಾದ್ರು ಒಂದು ಪಲ್ಲವಿ ಆಡಿ ಭಕ್ತಿ. ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ ಹರನ ಶಿರದಿಂದ ಹರಿದೇ ಅಮ್ಮ 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 ಹರನ ಶಿರದಿಂದ ಹರಿದೇ ಧರೆಯನ್ನುದ್ಧರಿಸಲು ಆಗಮಿಸಿ ಬಂದೆ ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ಮಾತೆ ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ಮಾತೆ ನಿರುಪಮ ಚರಿತಳೆ ನಿನ್ನಯ ಅನುದಿನ ನಿರುಪಮ ಚರಿತಳೆ ನಿನ್ನಯ ಅನುದಿನ ನಿರುಪಮ ಚರಿತಳೆ ನಿನ್ನಯ ಅನುದಿನ ನಿರುಪಮ ಚರಿತಳೆ ನಿನ್ನಯ ಅನುದಿನ ನಿರಂತರವು ಭಜಿಸುವೆವು ಅನುನಯದಿ ಸುರನರ ಸೇವಿತೆ ವರಗಂಗೆ. ಬಹಳ ಅದ್ಭುತವಾಗಿತ್ತು. ನಿಮ್ಗೆ ಈ ಒಂದು ರೈತಾಪಿ ವರ್ಗದಲ್ಲಿ ಜನಿಸಿ ಯಾವ ರೀತಿ ಬಂತು ಕಲೆ ಅಂತ? ನಾವು SLC ಮುಗಿಸಿವಿ. SLC ಮುಗಿಸಿ PUC ದ್ವಿತೀಯ PUC ಮುಗಿಸಿ ನಮ್ಮ ಎಜುಕೇಶನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಇದೇ ರೀತಿ ವ್ಯವಸಾಯ ಮಾಡ್ಕೊಂಡಿದ್ವಿ. ನಮ್ಮ ಅಪ್ಪರು ಹಿಂದಿನಿಂದಲೂ ಅವರು ರಂಗಭೂಮಿಯಲ್ಲೇ ತೊಡಗಿದ್ದರು. ಅವರು ರಾವಣನ ಪಾತ್ರ, ಭರತನ ಪಾತ್ರ, ಕೈಕೆ, ಮಂಡೋದರಿ ಇಂಥ ಹಲವಾರು ಪಾತ್ರಗಳನ್ನು ಮಾಡಿಕೊಂಡು ಬಂದಿದ್ದರು. ಕೆಲವು ಒಂದು 20 ವರ್ಷಗಳ ನನ್ನ ಕಾಲ ಆ ಒಂದು ಈ ರಂಗಭೂಮಿ ಇದು ನಿಲ್ಸಿದ್ರು. ಹೀಗೆ ಊರರೆಲ್ಲ ಮಾತಾಡಿ ಒಂದು ಮತ್ತೆ ಆ ನಾಟಕವನ್ನು ಶುರು ಮಾಡಬೇಕು ಅಂತ ಹೇಳಿ ಎಲ್ಲರೂ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ಒಂದು ಶುರು ಮಾಡಿ ನನಗೆ ರಾಮನ್ ಪಾತ್ರನೇ ಕೊಟ್ಟರು. ಪ್ರಥಮ ಬಾರಿಯಾಗಿ ರಾಮನ್ ಪಾತ್ರ ಕೊಟ್ಟರು. ಆ ಪಾತ್ರದಲ್ಲಿ ನಾನು ಅದೇನೋ ಗೊತ್ತಿಲ್ಲ, ಒಂದು ಯಶಸ್ಸು ಕಾಣ್ತು ಅಂತ ನನಗೆ ಎಲ್ಲರೂ ಬಹಳ ಮೆಚ್ಚುಗೆ ಪಡೆದ್ರು. ಇದನ್ನು ಶಿರಾ ಒಂದು ನಗರದ ವಾಸಿಯಾದಂತಹ ಸೋಮಶೇಖರ್ ಅವರು ನನ್ನ ಪಾತ್ರವನ್ನು ಗುರುತಿಸಿ, ನೀನು ಒಳ್ಳೆ ಅಭಿನಯ ಮಾಡ್ತೀಯ, ಒಳ್ಳೆ ಅದಕ್ಕೆ ಪಾತ್ರಕ್ಕೆ ಜೀವವನ್ನು ತುಂಬುತ್ತೀಯ ಅಂತ ಹೇಳಿ ನನ್ನನ್ನು ಶಿರಾ ಒಂದು ರಂಗ ವೇದಿಕೆಗೆ ಕರ್ಕೊಂಡೋಗಿ ಅಲ್ಲಿ ಒಂದು ರಾಮಾಂಜನೇಯ ಯುದ್ಧ ಎಂಬ ಒಂದು ನಾಟಕದಲ್ಲಿ ನನಗೆ ಚಂದ್ರಭಾನುವಿನ ಪಾತ್ರವನ್ನು ಕೊಟ್ಟರು. ಅಲ್ಲಿ ಈ ರಾಮಚಂದ್ರಪ್ಪನ ಗೊತ್ತಿದೆಯಲ್ಲ ನಿಮಗೆ, ಶಿರಾ ರಾಮಚಂದ್ರಪ್ಪ ಅವರ ನಿರ್ದೇಶನದಲ್ಲಿ
ಚಂದ್ರಭಾನುವಿನ ಪಾತ್ರವನ್ನು ಕೊಟ್ಟು ಆ ಚಂದ್ರಭಾನುವಿನ ಪಾತ್ರ ಅತ್ಯಂತ ಅದ್ಭುತವಾಗಿ ಮೂಡಿ ಬಂದಿದ್ರಿಂದ ಇದೇ ಆದ್ಲೂರು ವಾಸಿಯಾದಂತಹ ಮೂರ್ತಣ್ಣನವರು ಹಾ. ನನ್ನನ್ನು ಕರೆದುಕೊಂಡು ಹೋಗಿ ಕುರುಕ್ಷೇತ್ರ ಎಂಬ ಒಂದು ಸುಂದರ ಪೌರಾಣಿಕ ನಾಟಕದಲ್ಲಿ ಒಂದು ಶ್ರೀಕೃಷ್ಣನ ಪಾತ್ರವನ್ನು ನಿರ್ವಹಿಸಿದ್ರು. ಆ ಒಂದು ಭಾರವನ್ನು ನನ್ನ ಹೆಗಲ ಮೇಲೆ ಹಾಕಿ ಇದು ಆದಾಗ ನಾನು ಅದೇ ರಾಮಚಂದ್ರಪ್ಪನವರ ದಕ್ಷ ನಿರ್ದೇಶನದಲ್ಲಿ ಶ್ರೀಕೃಷ್ಣನ ಪಾತ್ರವನ್ನು ಅಭಿನಯಿಸಿ ಆಗ ಆ ಪಾತ್ರದಲ್ಲಿ ಒಂದು ಭೀಮನ ಪಾತ್ರಧಾರಿಯಾಗಿ ನಮ್ಮ ತುಮಕೂರಿನ ರಂಗನಾಥ್ ಕಾಲೇಜಿನ ಪ್ರಾಂಶುಪಾಲರಾದಂತಹ ಒಂದು ರಂಗನಾಥಪ್ಪನವರು ಅವರು ಭೀಮನ ಪಾತ್ರವನ್ನು ಅಭಿನಯಿಸಿದ್ದರು. ನನ್ನ ಶ್ರೀಕೃಷ್ಣನ ಪಾತ್ರ ಒಂದು ಅತ್ಯದ್ಭುತವಾಗಿ ಮೂಡಿ ಬಂದಿದ್ದರಿಂದ ಅವರು ನೀನು ತುಮಕೂರಿನಲ್ಲಿ ಒಂದು ಸಾರಿ ರಾಮನ ಪಾತ್ರವನ್ನು ನಿರ್ವಹಿಸಬೇಕು ಎಂದು ಕೇಳಿಕೊಂಡರು. ನಾನು ಅವರ ಮಾತಿಗೆ ತಲೆಬಾಗಿ ತುಮಕೂರಿನ ಉಪ್ಪಾರಳ್ಳಿಯಲ್ಲಿ ಇರತಕ್ಕಂತಹ ಹನುಮಂತರಾವ್ ಅವರ ಒಂದು ಸುಪುತ್ರರಾದ ಸುದೀಪ್ ಅವರ ದಕ್ಷ ನಿರ್ದೇಶನದಲ್ಲಿ ಶ್ರೀರಾಮನ ಪಾತ್ರವನ್ನು ತುಮಕೂರಿನಲ್ಲಿ ಪ್ರಪ್ರಥಮ ಬಾರಿಯಾಗಿ ಅಭಿನಯಿಸಿ ಕೆಲವಾರು ತಿಂಗಳುಗಳ ನಂತರ ಅಲ್ಲಿ ಒಂದು ಪ್ರಾಕ್ಟೀಸು ಅವರ ಮೊದಲನೇ ಬಾರಿ ರಾಮಾಯಣ ಮಾಡಿದ್ದು ತುಮಕೂರಲ್ಲಿ. ಮೊದಲನೇ ಬಾರಿ ರಾಮಾಯಣ ಮಾಡಿದ್ದು ಇಲ್ಲೇ ನಮ್ಮ ಕಲ್ಕೋಟೆಯಲ್ಲಿ. ಅದಾದ್ಮೇಲೆ ತುಮಕೂರಿನಲ್ಲಿ ಸುದೀಪ್ ಅವರ ನಿರ್ದೇಶನದಲ್ಲಿ ಮಾಡಿ ಅಲ್ಲಿ ಸಂಗೀತವನ್ನು ಇನ್ನೂ ಅವರ ಒಂದು ಗರಡಿಯಲ್ಲಿ ಅತ್ಯದ್ಭುತವಾಗಿ ಸಂಗೀತ